ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ರಿಗೂ ಸಹ ಗೊತ್ತಿರಬಹುದು, ತುಂಬಾ ಹರ್ಷದಿಂದ ಹೆಮ್ಮೆಯಿಂದ ಹೇಳ್ಬೋದು, ಈ ದಿನ ಸ್ವಾತಂತ್ರ್ಯ ದಿನ ಅಂತೇಳಿ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಅಂತ ಹೇಳ್ತಾರೆ. ಈ ಭಾರತ ಮಾತೆಗೆ ಅಷ್ಟು ಹೆಮ್ಮೆ ಆಗುತ್ತೆ ಭಾರತೀಯರಂತ ಹೇಳಿಕೊಳ್ಳಿಕ್ಕೆ. ಯಾಕಂತಂದ್ರೆ ವಿಷಯ ತುಂಬಾ ಸ್ಪಷ್ಟವಾಗಿದೆ. ತಾಯಿ ಭಾರತಿ ಸ್ವತಂತ್ರಗೊಂಡಿದ್ದಾಳೆ. ಆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಉಲ್ಲೇಖವನ್ನು ಉದ್ದೇಶಿಸುತ್ತಾ ಈ ದಿನ ವಿಶೇಷ ಕಾರ್ಯಕ್ರಮ ಅಖಂಡ ಭಾರತ ಸಂಕಲ್ಪ ದಿನ. ಯಾಕೆ ನಾವು ಅಖಂಡ ಭಾರತ ಸಂಕಲ್ಪ ದಿನವನ್ನು ಆಚರಿಸಬೇಕು? ತಾಯಿ ಭಾರತಿ ಸ್ವಾತಂತ್ರ್ಯಕ್ಕಾಗಿ ಸರಿಸುಮಾರು 6.5 ಲಕ್ಷಕ್ಕೂ ಅಧಿಕ ಜನರ ರಕ್ತದ ಮೇಲೆ ನಮಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಹೇಳ್ತಾರೆ. ಆ ಸ್ವಾತಂತ್ರ್ಯವನ್ನು ತಂದು ಕೊಡ್ಲಿಕ್ಕೆ ಹೋರಾಡಿದಂಥ ಮಹನೀಯರಲ್ಲಿ ಕೆಲವೊಂದಿಷ್ಟು ಜನರ ಹೆಸರು ಮಾತ್ರ ಮುಂಚೂಣಿಯಲ್ಲಿ ಬರುತ್ತೆ. ಆದರೆ ರಕ್ತವನ್ನು ಹರಿಸಿದಂಥವ್ರ ಹೆಸರು ಹಿಂದೆನೆ ಉಳ್ಕೊಂಡ್ಬಿಡುತ್ತೆ. ಅದರ ಜೊತೆಗೆ ಏನು ತಾಯಿ ಭಾರತಿ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯಗೊಳ್ತಾಳೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದುವೇ ದೇಶದ ವಿಭಜನೆ. ದೇಶ ವಿಭಜನೆಯ ಮುಖ್ಯ ಉದ್ದೇಶ ಏನಾಗಿತ್ತು? ದೇಶ ವಿಭಜನೆ ಯಾವ ಆಧಾರದ ಮೇಲೆ ಆಯಿತು? ದೇಶ ವಿಭಜನೆಯ ಮುಖ್ಯ ಕಾರಣಗಳೇನು ಅನ್ನೋದ್ರ ಕುರಿತು ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅಖಂಡ ಭಾರತವಾಗಿ ಉಳಿದಂಥ ಭಾರತ ಬ್ರಿಟಿಷರ ವಿರುದ್ಧ ಹೋರಾಡಿತ್ತು, ಮೊಘಲರ ವಿರುದ್ಧ ಹೋರಾಡಿತ್ತು, ದೇಶದ್ರೋಹಿಗಳ ವಿರುದ್ಧ ಹೋರಾಡ್ತಾ ಇತ್ತು. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಇನ್ನೊಂದು ದಿನದಲ್ಲಿ ಸಿಗುತ್ತೆ ಅನ್ನುವ ಸಮಯದಲ್ಲಿ ತಾಯಿ ಭಾರತಿಯನ್ನ ವಿಭಜನೆ ಮಾಡಲಾಗುತ್ತೆ. ಒಂದು ಉತ್ತರ ಪಾಕಿಸ್ತಾನ, ಒಂದು ಪೂರ್ವ ಪಾಕಿಸ್ತಾನವಾಗಿ ಒಡೆದಾಡ್ತಾರೆ. ಯಾಕೆ ದೇಶದ ವಿಭಜನೆ ಆಯಿತು? ದೇಶದ ವಿಭಜನೆಯ ನಂತರ ನಡೆದಿರತಕ್ಕಂಥ ಘಟನೆಗಳ ಕುರಿತು ನಾನೊಂದಿಷ್ಟು ಉಲ್ಲೇಖಗಳನ್ನು ನಿಮಗೆ ಕೊಡುತ್ತೇನೆ. ಭಾರತದ ಮೇಲೆ ದಾಳಿ ಮಾಡಿದಂಥ ಆ ಬಾಬರ್, ಅಕ್ಬರ್, ಖಿಲ್ಜಿ ಇವರೆಲ್ಲರೂ ಈ ದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ಹೋರಾಟ ಅವರನ್ನು ವಿರೋಧಿಸುತ್ತೆ. ಭಾರತದ ಸಂಸ್ಕೃತಿ, ಇಲ್ಲಿರ್ತಕ್ಕಂಥ ರಾಜರು ಅವರನ್ನು ಪಕ್ಕ ವಿರೋಧ ಮಾಡುತ್ತೆ. ನಿಮ್ಗೆಲ್ರಿಗೂ ಸಹ ಗೊತ್ತಿರ್ಬೋದು, ರಾಣಾ ಪ್ರತಾಪ್ ಸಿಂಹ ಇರ್ಬೋದು, ಶಿವಾಜಿ ಮಹಾರಾಜರು ಇರ್ಬೋದು, ನಮ್ಮ ಇಮ್ಮಡಿ ಪುಲಕೇಶಿಯರ್ ಇರ್ಬೋದು, ಇವರೆಲ್ಲರೂ ಸಹ ಆ ಹೊರದೇಶದಿಂದ ಬಂದಿರತಕ್ಕಂಥವ್ರ ವಿರುದ್ಧ ಸರಿಯಾಗಿ ಹೋರಾಟ ಮಾಡಿದರು. ಆದರೆ ಅದಾದ ನಂತರ ಬ್ರಿಟಿಷರು ಬರ್ತಾರೆ, ಈ ದೇಶವನ್ನು ಆಳಲಿಕ್ಕೆ ಶುರು ಮಾಡ್ತಾರೆ. ಅವರ ವಿರುದ್ಧ ಒಂದು ಕದನ 100 ವರ್ಷ ನಡೆಯುತ್ತೆ. ಕೊನೆಯದಾಗಿ ಅವರನ್ನು ಭಾರತದಿಂದ ಓಡಿಸಬೇಕಾದ್ರೆ ಅವರು ಡಿವಿಡೆಂಟ್ ಪಾಲಿಸಿ ರೂಲ್ಸ್ ಅನ್ನು ತರ್ತಾರೆ. ಏನು ಟೂ ಥಿಯರಿ ನೇಷನ್ ತರ್ತಾರೆ. ಟೂ ನೇಷನ್ ಥಿಯರಿಯನ್ನು ಅವರು ತಂದು ಒಡೆದಾಳ್ತಕ್ಕಂಥ ನೀತಿಯನ್ನು ಜಾರಿಗೆ ತರ್ತಾರೆ. ಭಾರತ ದೇಶದ ವಿಭಜನೆ ಶುರುವಾಗಿದ್ದು ಎಲ್ಲಿಂದ ಅಂತಂದ್ರೆ, ಮೊದಲು ಸರ್ ಸೈಯದ್ ಅಹಮದ್ ಅಲಿ ಖಾನ್ ಅಂತೇಳಿ 19ನೇ ಶತಮಾನದಲ್ಲಿ ಇದಕ್ಕೊಂದು ಬೀಜವನ್ನು ಹಾಕ್ತಾನೆ. ಏನು ಅಂತಂದ್ರೆ, ಬಹುಸಂಖ್ಯಾತರ ಜೊತೆಗೆ ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಮ್ಗೆ ಬೇರೆ ದೇಶನೇ ಬೇಕು ಅಂತ ಕೇಳ್ತಾನೆ. ಅದಾದ ನಂತರ 1906ರಲ್ಲಿ ಈ ಮುಸ್ಲಿಂ ಲೀಗ್ ಅಂತಕ್ಕಂಥ ಒಂದು ಪಾರ್ಟಿ ಪ್ರಾರಂಭ ಆಗುತ್ತೆ. ಅದು ಬಾಂಗ್ಲಾದೇಶದ ಢಾಕಾದಲ್ಲಿ ಶುರುವಾಗುತ್ತೆ. ಆಗಿನ ನಮ್ಮ ಭಾರತದ ಒಳಭಾಗ ಆಗಿರ್ತಕ್ಕಂಥ ಢಾಕಾದಲ್ಲಿ ಈ ಮುಸ್ಲಿಂ ಲೀಗ್ ಪಕ್ಷ ಸ್ಥಾಪನೆ ಆಗುತ್ತೆ. ಈ ಮುಸ್ಲಿಂ ಲೀಗ್ನ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಸಹ ಆ ಅಲಿಗರ್ ವಿಶ್ವವಿದ್ಯಾಲಯದ ಬಂದಿರತಕ್ಕಂಥ ಪ್ರೊಫೆಸರ್ಗಳು, ವಿದ್ಯಾರ್ಥಿಗಳು, ಸಂಘಟಕರು ಆಗಿರ್ತಾರೆ. ಇವರ ಮುಖ್ಯ ಉದ್ದೇಶ ಇಷ್ಟ ಆಗಿರುತ್ತೆ, ಧರ್ಮದ ಆಧಾರದ ಮೇಲೆ ದೇಶವನ್ನ ವಿಭಜಿಸಬೇಕು. ಎಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ ಅವರ ಜೊತೆಗೆ ಅಲ್ಪಸಂಖ್ಯಾತ ಮುಸ್ಲಿಮರು ಬದುಕಲಿಕ್ಕೆ ಆಗೋದಿಲ್ಲ, ನಮಗೆ ಬೇರೆ ದೇಶವೇ ಕೊಡಿ ಅಂತೇಳಿ ಹೋರಾಟವನ್ನು ಶುರು ಮಾಡ್ತಾರೆ. ಅವರ ಮೊದಲ ನಿರ್ಣಯ ತಗೊಂಡ್ತಾರೆ, ಈ ದೇಶವನ್ನ ವಿಭಜಿಸ್ಬೇಕಂತೇಳಿ. ಅದಕ್ಕೆ ಮುಖ್ಯ ನೇತರರಾಗಿ ಮೊಹಮ್ಮದ್ ಅಲಿ ಜಿನ್ನಾ ಬಂದು ನಿಂತ್ಕೊಂತಾನೆ. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಗಾಂಧೀಜಿಯವರ ಜೊತೆಗೆ ಮಾತುಕತೆ ಆಗತ್ತೆ, ದೇಶವನ್ನ ವಿಭಜನೆ ಮಾಡಬೇಕು ಅಂತ ಕೇಳಿಕೊಳ್ತಾರೆ. ಗಾಂಧೀಜಿ ಒಂದಿಷ್ಟು ವಿಷಯಗಳನ್ನು ಅವ್ರ ಮುಂದೆ ಮಂಡಿಸ್ತಾರೆ. ಅದಾದ ನಂತರ ಒಪ್ಪಿಗೆಯನ್ನು ತೆಗೆದುಕೊಳ್ತಾರೆ. 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ನಮಗೆ ಬೇರೆ ದೇಶ ಕೊಡಿ, ಇಲ್ಲ ಅಂದ್ರೆ ನಾವು ನಿಮ್ಮ ಮೇಲೆ ದಾಳಿಯನ್ನು ಮಾಡುತ್ತೇವೆ, ಇದನ್ನ ಹೋರಾಟ ಮಾಡಿನೇ ಪಡೆದುಕೊಳ್ತೇನೆ ದೇಶವನ್ನ ಅಂತೇಳಿ ಮೊಹಮ್ಮದ್ ಅಲಿ ಜಿನ್ನಾ ಘೋಷಣೆ ಮಾಡ್ತಾನೆ. ಆ ಹೋರಾಟದ ತೀವ್ರತೆ ಎಷ್ಟಿರ್ತು ಅಂತಂದ್ರೆ, ಮೊದಲಿಗೆ ಬಾಂಗ್ಲಾದಲ್ಲಿ ಒಂದು ಘಟನೆ ನಡೆಯುತ್ತೆ. ಅದಾದ ನಂತರ ಪಶ್ಚಿಮ ಬಂಗಾಳದಲ್ಲಿ ಒಂದು ಘಟನೆ ನಡೆಯುತ್ತೆ. ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಹೋರಾಟ ಶುರುವಾಗುತ್ತೆ. ನಾವು ಇವ್ರನ್ನ ತೆಗೆದುಕೊಂಡೇ ಹೋಗ್ತೀವಿ, ಈ ದೇಶವನ್ನ, ನಾವು ನಿಮ್ ಜೊತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಹೋರಾಟ ಶುರು ಮಾಡ್ತಾರೆ. ಆ ಹಲ್ಲೆಯ ಭೀಕರತೆ ಎಷ್ಟಿತ್ತು ಅಂತಂದ್ರೆ, ಸರಿಸುಮಾರು ಬಂಗಾಳದಲ್ಲಿ 1 ಲಕ್ಷ ಜನ ನಿರಾಶ್ರಿತರಾಗ್ತಾರೆ, 10,000ಕ್ಕೂ ಅಧಿಕ ಜನರ ಸಾವಾಗುತ್ತೆ. ಇದನ್ನು ಕಂಡಂತಹ ಗಾಂಧೀಜಿ ಮತ್ತು ನೆಹರು, ಇನ್ನು ನಾವು ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಹಿಂದೂಗಳಿಗೆ ಹಿಂದೂಸ್ತಾನ್, ಮುಸಲ್ಮಾನರಿಗೆ ಪಾಕಿಸ್ತಾನ ಅಂತೇಳಿ ಘೋಷಣೆ ಮಾಡಿ ಪಾಕಿಸ್ತಾನವನ್ನು ಬಿಟ್ಟು ಕೊಡ್ತಾರೆ.
ಅಲ್ಲಿ ಹೋಗ್ಬೇಕಾದ್ರೆ ಒಂದು ಗಡಿಯನ್ನ ಹಾಕ್ಬೇಕಾಗತ್ತೆ. ಭಾರತದ ಗಡಿ ಎಷ್ಟು, ಪಾಕಿಸ್ತಾನದ ಗಡಿ ಎಷ್ಟು ಅಂತೇಳಿ. ಆ ಗಡಿಯನ್ನ ನಿರ್ಣಯ ಮಾಡಲಿಕ್ಕೆ ಸಮಯವೇ ಇರೋದಿಲ್ಲ. ಕೇವಲ 15 ದಿನದಲ್ಲಿ ಒಂದು ಗಡಿ ನಿರ್ಣಯ ಆಗತ್ತೆ. ಆ ಗಡಿ ನಿರ್ಣಯ ಆದ ತಕ್ಷಣನೇ ಆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಪಂಜಾಬ್ ಪ್ರಾಂತ್ಯದಲ್ಲಿ, ಜಮ್ಮು ಮತ್ತು ಕಾಶ್ಮೀರದ ಪ್ರಾಂತ್ಯದಲ್ಲಿ ಹೇಗಿತ್ತು ಅಂತಂದ್ರೆ, ಮನೆ ಭಾರತದಲ್ಲಿರುತ್ತೆ, ತಮ್ಮ ಜಮೀನುಗಳೆಲ್ಲ ಪಾಕಿಸ್ತಾನದಲ್ಲಿರ್ತವೆ. ಅಥವಾ ಮನೆ ಪಾಕಿಸ್ತಾನದಲ್ಲಿರುತ್ತೆ, ಅವರ ಜಮೀನುಗಳು ಭಾರತದಲ್ಲಿರುತ್ತೆ. ಈ ತರನಾಗಿ ಗಡಿ ರೇಖೆಯ ಮಧ್ಯದಲ್ಲಿ ಸಿಕ್ಕಾಕೊಂಡಂತ ಆ ಹೊಲಗಳು, ಆ ಮನೆಗಳು, ಅಲ್ಲಿರ್ತಕ್ಕಂಥ ಕುಟುಂಬಗಳು ತುಂಬಾನೇ ನೋವನ್ನು ಅನುಭವಿಸ್ಬೇಕಾಗತ್ತೆ. ಅದಾದ ನಂತರ ಆ ಮಹಮ್ಮದ್ ಅಲಿ ಜಿನ್ನಾ ಅಂತಕ್ಕಂಥ ಒಬ್ಬ ಕ್ರೂರಿ ಹೋರಾಟವನ್ನು ಮಾಡಿ, ರಕ್ತವನ್ನು ಹರಿಸಿ, ಅನೇಕ ಜನರ ಮೇಲೆ ಅತ್ಯಾಚಾರವನ್ನು ಎಸಗಿ ಪಾಕಿಸ್ತಾನವನ್ನು ತೆಗೆದುಕೊಳ್ತಾನೆ. ಪಾಕಿಸ್ತಾನ ತೆಗೆದುಕೊಂಡಾಗ ಆ ಪಾಕಿಸ್ತಾನದ ಭಾಗದಲ್ಲಿ ಉಳಿದಿರತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳ ಪರಿಸ್ಥಿತಿ ಹೇಗಾಗುತ್ತೆ ಅಂತಂದ್ರೆ, ಒಂದು ಘೋಷಣೆಯನ್ನು ಕೊಡ್ತಾರೆ, ನೀವು ಇಲ್ಲೇ ಇರ್ಬೇಕಾದ್ರೆ ನೀವು ಮತಾಂತರ ಆಗ್ಬೇಕು, ಇಲ್ದಿದ್ರೆ ಪಾಕಿಸ್ತಾನವನ್ನು ಬಿಟ್ಟು ಓಡಿ ಹೋಗ್ಬೇಕು ಅಂತ ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಅವ್ರ ಮೇಲೆ ಆಕ್ಷನ್ ಶುರು ಆಗುತ್ತೆ. ಆ ಆಕ್ಷನ್ ಹೇಗಿರುತ್ತೆ ಅಂತಂದ್ರೆ, ಒಂದು ರೈಲಿಗೆ ಹೆಸರು ಇರುತ್ತೆ, ಅದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಶವಗಾರ ರೈಲು ಅಂತಾನೆ ಕರೀತಾರೆ. ಆ ರೈಲಲ್ಲಿ ಭಾರತೀಯ ಹಿಂದೂಗಳನ್ನ ಪಾಕಿಸ್ತಾನದಲ್ಲಿ ಏನು ಡಿವೈಡ್ ಆದ ನಂತರ, ವಿಭಜನೆ ಆದ ನಂತರ ನಡೆದಿರ್ತಕ್ಕಂಥ ಹತ್ಯಾಕಾಂಡದಲ್ಲಿ ಸಾಯಿಸಿ ರೈಲಲ್ಲಿ ತುಂಬಿ ಭಾರತಕ್ಕೆ ಕಳಿಸ್ತಾರೆ. ಲಕ್ಷಾಂತರ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾರೆ. ಯಾರು? ಭಾರತ ದೇಶದ ಹಿಂದೂಗಳು ಪಾಕಿಸ್ತಾನದ ವಿಭಜನೆ ನಂತರ ಪಾಕಿಸ್ತಾನದಲ್ಲಿ ಉಳಿದುಕೊಂಡಿರ್ತಕ್ಕಂಥ ಹಿಂದೂಗಳ ಮೇಲೆ ಅಲ್ಲಿನ ಪಾಕಿಸ್ತಾನದ ಭಯೋತ್ಪಾದಕರು ನಮ್ಮ ದೇಶದ ಜನರ ಮೇಲೆ ದಾಳಿಯನ್ನು ಮಾಡ್ತಾರೆ. ಅವತ್ತು ಬಹುಸಂಖ್ಯಾತರಾಗಿದ್ರು, ಅವರು ತೀರಾ ಕಡಿಮೆಯಾಗಿ ಇವತ್ತು ಪಾಕಿಸ್ತಾನದಲ್ಲಿ 1% ಸಹ ಹಿಂದೂಗಳು ಉಳ್ಕೊಂಡಿಲ್ಲ, ಉಳಿಲಿಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಬಂದಿದೆ. ಇದು ವಿಭಜನೆಯ ಒಂದು ದುರಂತ ಕತೆ. ದೇಶ ವಿಭಜನೆಯ ಒಂದು ದುರಂತ ಕತೆ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ದೇಶ ವಿಭಜನೆ ಆಯಿತು, ಯಾರೋ ಒಬ್ಬ ದೊಡ್ಡ ರಾಜಕೀಯ ಮುತ್ಸದ್ದಿ ಮೇಲೆ ಕುಂತ್ಕೊಂಡು ಇದು ನಿಮಗೆ ಇದು ನಮಗೆ ಅಂತೇಳಿ ಡಿವೈಡ್ ಮಾಡಿದ್ರು. ಆದರೆ ಮನೆ ಮಠ ಕಳೆದುಕೊಂಡಂಥವ್ರು, ಕುಟುಂಬವನ್ನು ಕಳೆದುಕೊಂಡಂಥವ್ರು, ನಿರಾಶ್ರಿತರಾಗಿ ಶವಗಳು ತುಂಬಿದ ಟ್ರೈನ್ನಲ್ಲಿ ಭಾರತಕ್ಕೆ ನಿರಾಶ್ರಿತರಾಗಿ ಬರ್ತಾರೆ. ಬಂದು ದೆಹಲಿಯ ಚಾರ್ಮಿನಾರ್ ಬಳಿಯ ನಿರಾಶ್ರಿತ ಕೇಂದ್ರದಲ್ಲಿ ಉಳ್ಕೊಳ್ತಾರೆ. ಒಂದು ಊಹೆ ಮಾಡಿಕೊಳ್ಳಿ, ಭಾರತ ದೇಶದ ಒಳಗಡೆ ಇರ್ತಕ್ಕಂಥ ನಾವುಗಳೆಲ್ಲರೂ ಒಂದು ಊಹೆ ಮಾಡ್ಕೋಬೇಕು. ಏನು ಅಂತಂದ್ರೆ, ಮನೆ ಇದ್ದು, ಆಸ್ತಿ ಇದ್ದು, ಕುಟುಂಬ ಇದ್ದು ಎಲ್ಲವನ್ನ ಬಿಟ್ಟು ಭಾರತಕ್ಕೆ ಬಂದು ನಿರಾಶ್ರಿತರಾಗಿ ಉಳ್ಕೊಳ್ತಾರೆ ಹಿಂದೂಗಳು. ಆ ನಿರಾಶ್ರಿತ ಕೇಂದ್ರದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ದೇನೆ ಕಾಲರ ರೋಗ ಬಂದು ಸಾವಿರಾರು ಜನ ಸಾಯ್ತಾರಂತೆ. ಎಂಥ ದುಸ್ಥಿತಿ ರೀ ಇದು. ಭಾರತದ ಹಿಂದೂಗಳು, ಭಾರತ ಹಿಂದೂ ದೇಶ ಅಂತೇಳಿ ನಂಬಿಕೊಂಡು ಬಂದಿರ್ತಾರೆ. ಇಲ್ಲಿ ಬಂದಿರತಕ್ಕಂಥ ನಿರಾಶ್ರಿತರಿಗೆ ಅವ್ರ ಮೇಲೆ ಸರಿಯಾದ ಶೌಚಾಲಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಆಹಾರದ ವ್ಯವಸ್ಥೆ ಇಲ್ಲದೆ ನಿರಾಶ್ರಿತರ ಕೇಂದ್ರದಲ್ಲಿ ಸಾವಿರಾರು ಜನ ಸಾಯ್ತಾರೆ. ಮೊದಲಿಗೆ ಪಾಕಿಸ್ತಾನದ ಮುಸಲ್ಮಾನರ ದಾಳಿಯಿಂದ ಲಕ್ಷಾಂತರ ಜನ ಸತ್ತು ಉಳಿದಂತ ಜನರು ಭಾರತಕ್ಕೆ ಬಂದು ನಿರಾಶ್ರಿತರಾದ್ರೆ, ಆ ನಿರಾಶ್ರಿತ ಕೇಂದ್ರದಲ್ಲಿಯೂ ಸಹ ನೈರ್ಮಲ್ಯದ ಕಾರಣದಿಂದ ಕಾಲರ ಅಂತಕ್ಕಂಥ ರೋಗ ಬಂದು ಅನೇಕ ಜನ ಸಾಯ್ತಾರೆ ಅಂತಂದ್ರೆ, ಈ ದೇಶ ಎಂತೆಂಥ ಘಟನೆಗಳನ್ನು ವಿರೋಧಿಸಿದೆ ಅಂತ ನೋಡಿದೆ ಅನ್ಲಿಕ್ಕೆ ಇದು ನೈಜ ನಿದರ್ಶನ ಆಗುತ್ತೆ. ಭಾರತ ವಿಭಜನೆಯ ಒಂದು ಕರಾಳ ಮುಖ ಮುಂದುವರೆದು POKಯಲ್ಲಿ ಬರುತ್ತೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಬರುತ್ತೆ. ಅಲ್ಲಿರ್ತಕ್ಕಂಥ ಹೋರಾಟನೂ ಸಹ ಹಾಗೆ ಆಗುತ್ತೆ. ಯಾವ್ದು ಗಡಿ, ಯಾವ್ದು ನಮ್ಮ ಬಾರ್ಡ್ರು ಇವತ್ತಿನವರೆಗೂ ಸಹ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಬರುತ್ತೆ. ಯಾಕಂದ್ರೆ ನೆಹರು ವಿಶ್ವಸಂಸ್ಥೆಗೆ ಹೋಗಿ ಒಂದು ಕಾಲ್ ತೆಗೆದುಕೊಂಡ ತಕ್ಷಣನೇ ಯಾರ್ಯಾರು ಯಾವ ಸ್ಥಳದಲ್ಲಿ ಇದ್ರೆ ಅಲ್ಲೇ ಉಳ್ಕೊಳ್ಳಿ ಅಂದಾಗ ಪಾಕಿಸ್ತಾನದವರು ಇವತ್ತಿಗೂ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆದುಕೊಂಡು ಅಲ್ಲಿಯೇ ಬಿಟ್ಬಿಟ್ಟಿದ್ದಾರೆ. ಅದನ್ನು ಸಹ ಮರಳಿ ಪಡಿಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಆ ಭಾಗದಲ್ಲಿ ಇರ್ತಕ್ಕಂಥ ಕಾಶ್ಮೀರಿ ಪಂಡಿತರ ಮೇಲೆ ನಾವು ಭಾರತದಲ್ಲಿ ಇತ್ತೀಚೆಗೆ ಒಂದು ಮೂವಿ ಬಂದಿತ್ತು. ಆ ಮೂವಿಯಲ್ಲಿ ಕಾಶ್ಮೀರ ಪಂಡಿತರ ಹತ್ಯಾಕಾಂಡ ಹೇಗಾಯಿತು ಅನ್ನೋದ್ರ ಬಗ್ಗೆ ವಿವರಿಸಿ ಕೊಟ್ಟಿದ್ದಾರೆ. ಅದನ್ನೊಂದ್ಸತಿ ನೀವು ಕೇಳ್ಬೋದು. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಅಲ್ಲಿರ್ತಕ್ಕಂಥ ಮುಸಲ್ಮಾನರು ನಮಾಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಸೀದಿಯ ಮೈಕ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ನೀವು ಮತಾಂತರಗೊಳ್ಳಿ, ಇಲ್ಲ ಸಾಯಿರಿ, ಇಲ್ಲ ಬಿಟ್ಟು ಓಡಿ ಹೋಗಿ ಅಂತ ಹೇಳ್ತಾರೆ. ಇಂಥ ಅನೌನ್ಸ್ಮೆಂಟ್ ಕೊಟ್ಟು ಅಲ್ಲಿರ್ತಕ್ಕಂಥ ಹಿಂದೂಗಳು ಪಂಡಿತರನ್ನ ಪೂರ್ಣ ಪ್ರಮಾಣವಾಗಿ ಒಕ್ಕಲೆಬ್ಬಿಸಿ 3.5 ಲಕ್ಷಕ್ಕೂ ಅಧಿಕ ಜನ 1991, 92, 93ನೇ ಇಸ್ವಿಯಲ್ಲಿ ಆ ಕಾಶ್ಮೀರದಿಂದ ಭಾರತಕ್ಕೆ ನಮ್ಮದೇ ದೇಶದ ಹಿಂದೂಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿಕೊಂಡು ನಾವೇ ನಿರಾಶ್ರಿತರಾಗಿ ಓಡಿ ಬಂದಿರತಕ್ಕಂಥದ್ದಕ್ಕೆ ಇದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ದೇಶದ ವಿಭಜನೆ.
ಬರೇ ಒಂದು ಪಾಕಿಸ್ತಾನ ಕೊಡ್ಲಿಲ್ಲ, ನಾವು ಪಕ್ಕದಲ್ಲಿ ಒಂದು ಬಾಂಗ್ಲಾವನ್ನು ಕೊಟ್ಟಿವಿ. ಇವತ್ತು ಬಾಂಗ್ಲಾದಲ್ಲಿ ಎಂತೆಂತ ಹತ್ಯಾಕಾಂಡಗಳಾಗ್ತಾ ಇದ್ದಾವೆ. ಸರಿಯಾಗಿ ದುರ್ಗಾದೇವಿಯ ಪೂಜೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಲಕ್ಷ್ಮಿಯ ಆರಾಧನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ಗಣೇಶನ ಆರಾಧನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅವ್ರ ಮೇಲೆ ಸಹ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಬಾಂಗ್ಲಾದೇಶದ ಮುಸಲ್ಮಾನರು ಇವತ್ತಿಗೂ ಸಹ ದಾಳಿಯನ್ನು ಮಾಡ್ತಾ ಇದ್ದಾರೆ. ಒಬ್ಬನ ಮರಕ್ಕೆ ಕಟ್ಟಿ ಜೀವಂತ ಇರುವಾಗಲೇ ಬೆಂಕಿ ಹಚ್ಚತಕ್ಕಂಥ ಕೆಲಸವನ್ನ ಬಾಂಗ್ಲಾದೇಶದ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಈ ವ್ಯವಸ್ಥೆಯನ್ನು ನೋಡ್ತಾ ಇದ್ರೆ ದೇಶ ವಿಭಜನೆ ಅಗತ್ಯ ಇತ್ತ ಅಂತೇಳಿ ನಮ್ಗೆ ಅನ್ಸುತ್ತೆ ಬಂಧುಗಳೇ. ಥಾಟ್ಸ್ ಆಫ್ ಪಾಕಿಸ್ತಾನದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಗಾಂಧೀಜಿಯವರೇ ದಯವಿಟ್ಟು ದೇಶವನ್ನು ವಿಭಜನೆ ಮಾಡಬೇಡಿ, ಮಾಡುವುದಾದ್ರೆ ಇಲ್ಲಿರ್ತಕ್ಕಂಥ ಮುಸ್ಲಿಮ್ಸರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸಿ, ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳನ್ನ ಭಾರತಕ್ಕೆ ಕರೆಸಿ, ಅದಾದ ನಂತರ ದೇಶದ ವಿಭಜನೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲ, ಇಲ್ಲಿರ್ತಕ್ಕಂಥವ್ರು ಎಲ್ಲ ಸೌಮ್ಯ ಸ್ವಭಾವದವರು, ಇವ್ರು ಇಲ್ಲೇ ಇರಲಿ ಅವ್ರು ಅಲ್ಲೇ ಇರಲಿ ಅಂತ ದೇಶ ವಿಭಜನೆ ಮಾಡ್ತಾರೆ. ಲಕ್ಷಾಂತರ ಜನ ಹಿಂದೂಗಳ ಸಾವಿಗೆ ಕಾರಣ ಆಗ್ತಾರೆ ಬಂಧುಗಳೇ. ಇದು ದೇಶ ವಿಭಜನೆಯ ದುರಂತ ಕತೆ. ನಾನು ಮೊದಲಿಗೆ ಹೇಳಬೇಕಾದ್ರೆ ಹೇಳಿದೆ, ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ ಅಂತೇಳಿ. ಈ ಭಾರತ ಸಮೃದ್ಧವಾಗಿ ಶಕ್ತಿಯುತವಾಗಿ ಬೆಳಿಬೇಕು ಆದರೆ ಇಲ್ಲಿರ್ತಕ್ಕಂಥ ನಾಗರಿಕರಿಗೂ ಸಹ ಅಷ್ಟೇ ಹಕ್ಕುಗಳಿರಬೇಕು. ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಸಹ ಅನ್ವಯಿಸಬೇಕು, ಎಲ್ಲರೂ ಸಹ ಮಾತಾಡುವಂಥವ್ರಾಗಬೇಕು. ದೇಶ ವಿಭಜನೆ ದುರಂತವನ್ನ ನಾವು ಇವತ್ತಿನ ದಿವಸ ಯಾರ್ಯಾರು ಹೇಳಲಿಕ್ಕೆ ಹೋದ್ರೆ, ನಾವು ಅಖಂಡ ಭಾರತದ ಕನಸು ಕಾಣ್ತಾ ಇದ್ದೇವೆ ಅಂತೇಳಿ ಗೊತ್ತಾಗ್ತಾ ಹೋದ್ರೆ, ಹೇಳ್ತಾ ಹೋದ್ರೆ ದೇಶದ್ರೋಹಿಗಳಂತ ಪಟ್ಟ ಕೊಡ್ತಾರೆ, ನಾವು ಮತಾಂಧ್ರು ಅಂತ ಪಟ್ಟ ಕೊಡ್ತಾರೆ, ಇವರು ಹಿಂದುತ್ವವಾದಿಗಳು ಅಂತ ಪಟ್ಟ ಕೊಡ್ತಾರೆ. ಆದ್ರೆ ನೈಜವಾಗಿ ಸ್ವತಂತ್ರ ಸಿಕ್ಕ ತಕ್ಷಣನೇ ಭಾರತ ದೇಶದ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇತಿಹಾಸದಲ್ಲಿ ಉಲ್ಲೇಖ ಪಟ್ಟಿದೆ. ಆ ಉಲ್ಲೇಖವನ್ನು ಎಲ್ಲರೂ ಸಹ ನೋಡ್ಬೇಕು. ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ತುಂಬಾ ಹರ್ಷದಿಂದ ಖುಷಿಯಿಂದ ಆಚರಿಸ್ತಾ ಇದ್ದೇವೆ. ಅದರ ಹಿಂದ್ಗಡೆ ಎಷ್ಟು ಜನರ ಬಲಿದಾನ ಆಗಿದೆ ಅನ್ನೋದ್ರ ಸಹ ನಾವು ಗಮನಿಸಬೇಕಾಗತ್ತೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟೇ. ನಾವು ಡಿಸೆಂಬರ್ 31 ಬಂತು, ಜನವರಿ 1 ಬಂತು ಅಂದ್ರೆ ಮಧ್ಯರಾತ್ರಿವರೆಗೂ ಸಹ ಎದ್ದು ಬಿಟ್ಟು ಆ ಸೆಲೆಬ್ರೇಷನ್ ಅನ್ನ ಎಲ್ಲವನ್ನ ಮಾಡ್ತೇವೆ. ಆ ಪಟಾಕಿ ಸಿಡಿಸೋದು, ಸಿಹಿ ಹಂಚೋದು, ಕೇಕ್ ಕಟ್ ಮಾಡೋದು, ಇದೆಲ್ಲವನ್ನು ಮಾಡಿ ನಾವು ಹೊಸ ವರ್ಷ ಸಂಭ್ರಮಾಚರಣೆ ಮಾಡ್ತೇವೆ. ಆದ್ರೆ ಸ್ವಾತಂತ್ರ್ಯ ದಿನಾಚರಣೆಯನ್ನ ಬೆಳಗ್ಗೆ 8 ಗಂಟೆಗೆ ಎದ್ದು ಬೇಕೋ ಬೇಡ ಧ್ವಜಾರೋಹಣಕ್ಕೆ ಹೋಗೋದು, ಇದು ತುಂಬಾ ಆಲಸ್ಯದ ಮಾತಾಗುತ್ತೆ ಬಂಧುಗಳೇ. ಇದು ಇವತ್ತೇ ಒಂದು ಸಂಕಲ್ಪ ಮಾಡೋಣ. ತಾಯಿ ಭಾರತೀಯ ಶ್ರೇಷ್ಠತೆಗಾಗಿ ನಾವು ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಮಾಡುತ್ತೇವೆ. ಈ ಹೋರಾಟಕ್ಕೆ ಬಲಿದಾನಗೈದಂತ ಅನೇಕ ಹೋರಾಟಗಾರರು, ಖುದಿರಾಮ್ ಬೋಸ್ ಇರ್ಬೋದು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್, ಟ್ಯಾಟ್ಯಾ ಟೋಪಿ, ಮಂಗಲ್ ಪಾಂಡೆ, ಬಾಲ್ ಗಂಗಾಧರ್ ತಿಲಕ್ರು, ತುಂಬಾ ಜನ, ಮಹಾತ್ಮ ಗಾಂಧೀಜಿಯಿಂದ ಹಿಡಿದು ಅನೇಕ ಜನರು ಸಹ ಈ ಹೋರಾಟದಲ್ಲಿ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಿದ್ದಾರೆ. ಇವರೆಲ್ಲರ ತ್ಯಾಗ ಬಲಿದಾನವನ್ನು ಸ್ಮರಿಸಬೇಕಾಗತ್ತೆ. ದೇಶ ವಿಭಜನೆ ದುರಂತದಲ್ಲಿ ಮಡಿದಿರತಕ್ಕಂಥ ಎಲ್ಲ ಹಿಂದೂಗಳಿಗೂ ಸಹ ಮತ್ತೊಮ್ಮೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ಅವ್ರಿಗೆ ಶ್ರದ್ಧೆಯ ನಮನಗಳನ್ನು ಸಲ್ಲಿಸುತ್ತಾ, ಮುಂದಿನ ದಿನದಲ್ಲಿ ಈ ಅಖಂಡ ಭಾರತ ಏನು ನಮ್ಮ ಗಡಿ ಇತ್ತು, ಉತ್ತರ ಇವ ಯತ್ ಸಮುದ್ರಶ್ಯ ಅಂತ ಕರಿತಾ ಇದ್ರು, ಅಲ್ಲಿಂದ ಹಿಡಿದು ಕನ್ಯಾಕುಮಾರಿ ಬಾರ್ಡರ್ ಹಿಂದೂ ಮಹಾಸಾಗರದವರೆಗೂ ಸಹ ಇರತಕ್ಕಂಥ ಎಲ್ಲ ಭೂಭಾಗ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಆಗ್ಬೇಕು. ಅಖಂಡ ಭಾರತದ ಕನಸು ಇವತ್ತಿನಿಂದನೇ ಶುರು ಆಗ್ಬೇಕು. ಅದಕ್ಕಾಗಿನೇ ಈ ಅಖಂಡ ಭಾರತ ಸಂಕಲ್ಪ ದಿನ. ಈ ಕಾರ್ಯಕ್ರಮದಲ್ಲಿ ಮುಂದೆ ನಮ್ಮ ಚಾನಲ್ ಮುಖಾಂತರವಾಗಿ ಅನೇಕ ದೇಶಭಕ್ತಿಯ ಪ್ರಜ್ವಲ ದೀಪಗಳನ್ನ ನಿಮ್ಮ ಮುಂದೆ ಪ್ರಚಾರ ಪಡಿಸ್ತೇವೆ, ಅವರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ. ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದಂತ ಎಲ್ಲ ಶ್ರೇಷ್ಠ ಹೋರಾಟಗಾರರು, ಮಂದಗಾಮಿಗಳು, ತೀವ್ರಗಾಮಿಗಳು ಎಲ್ಲರ ಬಗ್ಗೆಯೂ ಸಹ ನಿಮಗೆ ವಿಶೇಷವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಬಂಧುಗಳೇ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ ಸಿಗುತ್ತೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ. ಜೈ ಹಿಂದ್, ಧನ್ಯವಾದಗಳು, ನಮಸ್ಕಾರ.